ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಪದೇ ಪದೇ ಒಂದೇ ವಿಷಯದ ಬಗ್ಗೆ ಯೋಚಿಸಿ ಚಿಂತಿಸಬೇಡ. ನಿನ್ನ ಮನಸ್ಸಿನಲ್ಲಿ ನಾನೇ ಬಂದು ಕುಳಿತಿರುವೆನು. ನನಗೇಕೆ ಪರೀಕ್ಷೆ ಎಂದು ನೊಂದು ಹೋಗಬೇಡ. ಎಲ್ಲ ಸರಿಯಾಗುತ್ತದೆ. ಪರಿಸ್ಥಿತಿಯೂ ಸಹ ನಿನ್ನ ಮನಸ್ಥಿತಿಯ ಒಂದು ಪ್ರತಿಬಿಂಬವೇ. ಒಳ್ಳೆಯ ಆಲೋಚನೆಗಳೇ ಇರಲಿ, ನಿನಗೆ ನಾನಿದ್ದೇನೆ, ಒಳ್ಳೆಯದೇ ಆಗುತ್ತದೆ. ನಿನ್ನ ಒಳ್ಳೆಯ ಮನಸ್ಸನ್ನು ನಾನು ಅರ್ಥ ಮಾಡಿಕೊಂಡಿರುವೆನು. ನೀನು ಮೊದಲಿನ ಹಾಗೆಯೇ ಯಾವ ಚಿಂತೆಯೂ ಇಲ್ಲದೆ ಸಂತೋಷವಾಗಿ ನಗುತ್ತಾ ಇರುವ ಹಾಗೆ ಮಾಡುತ್ತೇನೆ. ಜೀವನದ ಹಲವಾರು ರೂಪಗಳಿವೆ. ಎಲ್ಲ ರೂಪದಲ್ಲೂ ಜೀವನವನ್ನು ಸಂತೋಷದಿಂದ ಅನುಭವಿಸಲು ಪ್ರಯತ್ನಿಸು. ನಿನ್ನ ಜೀವನದಲ್ಲಿ ನೀನು ಅಂದುಕೊಳ್ಳುವ ಹಾಗೆ ಎಲ್ಲವೂ ನಡೆದರೆ, ಜನರು ನಿನ್ನ ಪ್ರಕಾರವೇ ನಡೆದುಕೊಂಡರೆ, ಜೀವನ ಸ್ವಾರಸ್ಯವೇ ಇಲ್ಲದ ಕಥೆಯಂತಾಗಿ ಬಿಡುತ್ತದೆ. ನಿನ್ನ ಜೀವನ ಕೇವಲ ಒಂದು ಕಥೆಯಲ್ಲ, ಜೀವನ ಅನುಭವಗಳಿಂದ ತುಂಬಿರುವ ಒಂದು ಪಯಣ. ನಿನ್ನೊಡನೆ ಪಯಣಿಸಲು ನಾನು ಬಂದಿರುವೆನು. ನಾನು ನಿನ್ನ ಮಾರ್ಗದರ್ಶನಕ್ಕಾಗಿ ನಿನ್ನ ಜೊತೆಯೇ ಇರುವ ಗುರು. ಗುರುವಿನ ಮಾರ್ಗದರ್ಶನ ದೊರಕಿದವರು ಪುಣ್ಯವಂತರು. ನಾನು ನಿನ್ನ ಗುರು ಮಾತ್ರವಲ್ಲ, ನಿನ್ನ ತಂದೆ, ತಾಯಿ, ನಿನ್ನ ಸ್ನೇಹಿತನಾಗಿ ಬಂದಿರುವೆನು. ನಿನ್ನ ಪ್ರತಿಯೊಂದು ಆಲೋಚನೆ, ನಿನ್ನ ಕಣ್ಣೀರು, ನಿನ್ನ ನಗು ಎಲ್ಲವೂ ನಾನೇ. ನಿನ್ನ ಮಾತಿನಲ್ಲಿ ನಾನೇ, ನೀನು ಮಾಡುವ ಕಾರ್ಯಗಳಲ್ಲಿಯೂ ನಾನಿದ್ದೇನೆ. ಎಲ್ಲರಲ್ಲಿ ನನ್ನನ್ನು ನೋಡು. ನಿನಗೆ ಆಗದ ಜನರಲ್ಲೂ ನಾನಿದ್ದೇನೆ ಎಂದು ನಂಬು. ನಿನಗೆ ಯಾರಿಂದಲೂ ಯಾವ ಕಷ್ಟವೂ ಇರುವುದಿಲ್ಲ. ಇದು ನನ್ನ ಭರವಸೆ. ನಿನ್ನ ಕಲ್ಪನೆ ನಿನ್ನ ಜೀವನವಲ್ಲ. ನನ್ನ ಮಗುವೆ, ನಿನ್ನ ಮನಸ್ಸಿನ ಭಾರ ಇಳಿಯಲಿ, ನೆಮ್ಮದಿ ನಿನ್ನಲ್ಲಿ ತುಂಬಿರಲಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.